ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಚಕ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಬಾಡಿಯಲ್ಲಿ ಇರುವಂಥ 7 ಸೀಕ್ರೆಟ್ ಚಕ್ರಗಳು. ಈ ಚಕ್ರಗಳ ಫಂಕ್ಷನ್ಗಳು ಏನೇನು ಆ್ಯಂಡ್ ಈ ಚಕ್ರಗಳಿಗೆ ಶಕ್ತಿ ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ಮ ಹಾರ್ಟ್ ಫಂಕ್ಷನ್ ಮಾಡ್ತಿದೆ. ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ ಹೇಗೆ ಅಂತ ಕೇಳಿದಾಗ, ನಾವು ಉಸಿರಾಡ್ತಾ ಇದ್ದೀವಿ, ಅದಕ್ಕೆ ಹಾರ್ಟ್ ಫಂಕ್ಷನ್ ಮಾಡ್ತಿದೆ ಅಂತ ಹೇಳ್ತಾರೆ. ಸೊ ನಾವು ಆಡೋಕ್ಕೂ ಒಂದು ಶಕ್ತಿ ಬೇಕಲ್ವಾ? ಸೊ ನೀವು ಉಸಿರನ್ನ ಹೇಳ್ಕೊಳ್ಬೇಕಾದ್ರೂ ಅದಕ್ಕೊಂದು ಎನರ್ಜಿ ಇದ್ರೆ ತಾನೇ ನಿಮ್ಗೆ ಹೇಳ್ಕೊಳಕ್ಕಾಗೋದು. ಆ್ಯಂಡ್ ಬಿಡ್ಬೇಕಾದ್ರೂ ಅದಕ್ಕೊಂದು ಎನರ್ಜಿ ಬೇಕಲ್ಲ. ಸೊ ಈ ಒಂದು ಎನರ್ಜಿ ಅಂತ ಏನು ಕರಿತೀವಿ, ಆ ಒಂದು ಎನರ್ಜೀಸೇನೆ ಈ 7 ಚಕ್ರಗಳಲ್ಲಿ ಡಿವೈಡ್ ಆಗಿದೆ. ಒಂದೊಂದು ಚಕ್ರಕ್ಕೂ ಕೂಡ ಅದರದ್ದೇ ಆದ ಒಂದು ಮಹತ್ವವಾದ ಒಂದು ವ್ಯಾಲ್ಯೂಸ್ ಇದೆ. ಈ ಚಕ್ರಗಳಿಂದ ನಮ್ಮ ಜೀವನದಲ್ಲಿ ನಾವು ಏನನ್ನ ಬೇಕಾದ್ರೂ ಪಡ್ಕೊಳ್ಳೋ ಅಂಥ ಒಂದು ಶಕ್ತಿ ಸಿಗುತ್ತೆ. ಈ ಚಕ್ರಗಳನ್ನ ನಾವು ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ. ಆ 7 ಚಕ್ರಗಳು ನಿಮ್ಮ ಒಂದು ಸ್ಪೈನಲ್ ಕಾರ್ಡ್ ಅಂತ ಏನು ಕರಿತೀವಿ, ಆ ಸ್ಪೈನಲ್ ಕಾರ್ಡ್ಗೆ ಸೆಂಟರಲ್ಲಿ ಅಲೈನ್ಡ್ ಆಗಿರುತ್ತೆ. ಆ್ಯಂಡ್ ಒಂದೊಂದು ಚಕ್ರಗಳಿಗೂ ಅದರದ್ದೇ ಆದ ಒಂದು ಮಹತ್ವಗಳಿವೆ. ಫಸ್ಟು ಈ ಚಕ್ರಗಳಿಗೆ ಹೇಗೆ ಶಕ್ತಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಪಂಚಭೂತಗಳಿಂದ ಬಂದಿರುವಂಥದ್ದು. ಹೇಗೆ ಪಂಚಭೂತಗಳು ಅಂತಂದರೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ, ಮಣ್ಣಾಗ್ತಾನೆ. ಸೊ ಮಣ್ಣು ಪಂಚಭೂತಗಳಲ್ಲೊಂದು. ಮನುಷ್ಯ ಬದುಕಿರ್ಬೇಕಂದ್ರೆ ಅವನಿಗೆ ಒಂದು ಉಷ್ಣಾಂಶ ಬೇಕು, ಒಂದು ಹೀಟ್ ಅನ್ನೋಂಥದ್ದು ಬೇಕು. ಬೆಂಕಿ ಪಂಚಭೂತಗಳಲ್ಲೊಂದು. ಆ್ಯಂಡ್ ಮನುಷ್ಯನಲ್ಲಿ ಹೈಯೆಸ್ಟ್ ಇರುವಂಥದ್ದು 70% ಅಷ್ಟು ಇರುವಂಥದ್ದು ನೀರು. ಸೊ ನೀರು ಪಂಚಭೂತಗಳಲ್ಲೊಂದು. ಮನುಷ್ಯ ಉಸಿರಾಡಿದ್ರೇ ಬದುಕೋಕ್ಕಾಗೋದು. ಸೊ ಉಸಿರು, ಗಾಳಿ ಗಾಳಿ ಪಂಚಭೂತಗಳಲ್ಲೊಂದು. ಆ್ಯಂಡ್ ಕೊನೆಯದಾಗಿ ಸ್ಪೇಸ್ ಪಂಚಭೂತಗಳಲ್ಲೊಂದು. ಸ್ಪೇಸ್ ಏನು, ಎನರ್ಜಿ ಬೇಕು ಮನುಷ್ಯನಿಗೆ. ಸೊ ಎನರ್ಜಿ ಕೊಡ್ತಿರೋವಂಥದ್ದು ಪಂಚಭೂತಗಳಲ್ಲಿ ಒಂದು. ಸೊ ಇಷ್ಟೂ ಸಮೇತ ಒಬ್ಬ ಮನುಷ್ಯನ ಅಸ್ತಿತ್ವಕ್ಕೆ ಕಾರಣ ಆಗಿರುವಂಥ ಒಂದು ಎನರ್ಜೀಸ್ ಅಂತಲೇ ಹೇಳ್ಬೋದು. ಈಗ ಈ ಪಂಚಭೂತಗಳಾಯಿತು. ಸೊ ಈ ಪಂಚಭೂತಗಳಿಗೂ ಒಂದು ಸಮತೋಲನದಲ್ಲಿ ಇಡೋಕ್ಕೆ ಒಂದು ಶಕ್ತಿ ಬೇಕು. ಯಾಕೆಂದರೆ ನಮ್ಮ ಬಾಡಿಲಿ ಹೀಟ್ ಜಾಸ್ತಿ ಆಗೋದ್ರೆ ನಾವು ಬರ್ನ್ ಹೋಗ್ತೀವಿ. ವಾಟರ್ ಜಾಸ್ತಿ ಆದರೆ ನಮ್ಮ ಬಾಡಿ ಕಂಪ್ಲೀಟ್ ಆಫ್ ವಾಟರ್ ಆಗೋಗುತ್ತೆ. ಸೊ ಇದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಒಂದು ಎನರ್ಜಿ ಬೇಕು. ಸೊ ಈ ಎನರ್ಜಿ ಬಂದ್ಬಿಟ್ಟು ನಾವೇನು 9 ಗ್ರಹಗಳು ಅಂತ ಕರಿತೀವಿ. ಈ 9 ಗ್ರಹಗಳು ನಮ್ಮ ಒಂದು ಬಾಡಿಯಲ್ಲಿ ಇರುವಂಥ ಪಂಚಭೂತಗಳನ್ನ ಹಾಗೂ 7 ಚಕ್ರಗಳನ್ನ ಕಂಟ್ರೋಲ್ನಲ್ಲಿ ಹಿಡಿಯುತ್ತೆ. ಹೇಗಪ್ಪ ಅಂತಂದರೆ, ಇಲ್ಲಿ 9 ಗ್ರಹಗಳಿವೆ ಆ್ಯಂಡ್ ಇಲ್ಲಿ 7 ಚಕ್ರಗಳಿವೆ. ಈ 7 ಚಕ್ರಗಳೇನಿದೆ, ಈ 7 ಚಕ್ರಗಳಿಗೂ 7 ಗ್ರಹಗಳ ಇನ್ಫ್ಲೂಯೆನ್ಸ್ ಇರುತ್ತೆ. ಆ್ಯಂಡ್ ಇನ್ನು ಇರುವಂಥ 2 ಗ್ರಹಗಳೇನಿದೆ, ಅದು ಅಲ್ಟ್ರಾವೈಲೆಟ್ ರೇ ಆ್ಯಂಡ್ ಇನ್ಫ್ರಾರೆಡ್ ರೇ ಅಂತ ಕರಿತೀವಿ. ನಾವು ರಾಹು ಕೇತು ಕೇಳಿದ್ದೀವಿ ನೋಡಿ. ರಾಹು ಬಂದ್ಬಿಟ್ಟು ತಲೆ ಆದರೆ, ಕೇತು ಬಂದ್ಬಿಟ್ಟು ಬಾಲ. ಮಧ್ಯದ ಪಾರ್ಟ್ ಎಲ್ಲೋಯ್ತು? ಸೊ ಮಧ್ಯದ ಪಾರ್ಟಲ್ಲಿ ಇರುವಂಥದ್ದೇ ಈ 7 ಗ್ರಹಗಳು. ಈ 7 ಗ್ರಹಗಳಿಗೂ ಅದರದೇ ಆದ ಒಂದು ಶಕ್ತಿಗಳಿರುತ್ತೆ. ಆ 7 ಗ್ರಹಗಳು ಆ 7 ಚಕ್ರಗಳನ್ನ ನಿಯಂತ್ರಣಗೊಳಿಸ್ತಾ ಇರುತ್ತೆ. 7 ಗ್ರಹಗಳದ ಒಂದು ಸ್ಟ್ರೆಂತ್ ಅನ್ನೋದೇನಿರುತ್ತೆ ಅದನ್ನು ಬಲಗೊಳಿಸ್ತಾ ಇರುತ್ತೆ. ಆ ನಮ್ಮ ಒಂದು ಮೂಲಾಧಾರ ಚಕ್ರ ಅಂದರೆ ರೂಟ್ ಚಕ್ರ ಅಂತ ಏನು ಕರಿತೀವಿ, ಆ ರೂಟ್ ಚಕ್ರದಿಂದ ನಾವು ಯಾವ ಕ್ರೌನ್ ಚಕ್ರ ಗಂಟ ನಮ್ಮ ಒಂದು ಅಲೈನ್ಮೆಂಟ್ ಅಂತ ಏನು ಕರಿತೀವಿ, ಯಾವಾಗ ನಮ್ಮ ಜೀವನವನ್ನು ನಾವು ಅಲೈನ್ಡಾಗಿ ಮಾಡ್ಕೊತೀವಿ, ಆಗ ನಮ್ಮ ಒಂದು ಕನೆಕ್ಷನ್ ಏನಿದೆ ಅದು ಬಂದ್ಬಿಟ್ಟು ಔಟರ್ ಸ್ಪೇಸ್ ಜೊತೆಗಾಗುತ್ತೆ. ನಮ್ಮ ಒಂದು ಕಂಪ್ಲೀಟ್ ಥಿಂಕಿಂಗ್ ಪ್ರೋಸೆಸ್, ನಮ್ಮ ಒಂದು ಯೋಚನೆ ಮಾಡುವಂಥ ರೀತಿ ಬೇರೆ ಆಗುತ್ತೆ. ನಮಗೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಜ್ಞಾನ ಬರುತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಕರಿತೀವಿ. ಆ್ಯಂಡ್ ಈ 9 ಗ್ರಹಗಳು ಅಂತ ಏನು ಹೇಳಿದೆ, ಈ 9 ಗ್ರಹಗಳಿಗೂ ಕೂಡ ಅದರದ್ದೇ ಆದ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇರುತ್ತೆ. ಅಂದರೆ ಅದರದ್ದೇ ಆದ ಒಂದು ಸೌಂಡ್ ಇರುತ್ತೆ. ನೀವು ಯಾವಾಗ ಸೂರ್ಯ ಅಂತ ಕರಿತೀವಿ, ಸೂರ್ಯಕ್ಕೆ ಅದರದ್ದೇ ಆದ ಒಂದು ಸೌಂಡ್ ಇರುತ್ತೆ. ಸೂರ್ಯನಿಂದ ಬರ್ತಿರೋವಂಥ ಸೌಂಡ್ ಓಮ್ ಅಂದ್ಬಿಟ್ಟು ನಮ್ಮ ನಾಸಾದಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಹಾಗೆಯೇ ಪ್ರತಿಯೊಂದೊಂದು ಗ್ರಹಕ್ಕೂ ಕೂಡ ಅದರದ್ದೇ ಆದ ಒಂದು ಕಲರ್ಗಳು, ಸೌಂಡ್ ಆ್ಯಂಡ್ ಅದರದ್ದೇ ಆದ ಒಂದು ಚಿಹ್ನೆಗಳಿರುತ್ತೆ. ಆ ಚಿಹ್ನೆಗಳನ್ನೇ ನಾವು ಮಂಡಲಗಳು ಅಂತ ಕರಿತೀವಿ. ಸೊ ಎಲ್ಲಿಂದ ಎಲ್ಲಿಗೋದ್ರೂ ಸಮೇತ ಎಲ್ಲವನ್ನೂ ಕೂಡ ನಮ್ಮ ಆಧ್ಯಾತ್ಮಿಕತೆಯಿಂದ ಹಾಗೂ ನಮ್ಮ ಋಷಿಮುನಿಗಳು ಕಂಡಿಡ್ದು ಅದನ್ನು ಆಗಲೇ ಉಲ್ಲೇಖನ ಮಾಡಿದ್ದಾರೆ. ಇದು ನಮ್ಮ 7 ಚಕ್ರಗಳಾಗಿರುತ್ತೆ. 7 ಚಕ್ರಗಳಿಗೆ ಪಂಚಭೂತಗಳಿಂದ ಶಕ್ತಿ ಸಿಗುತ್ತೆ ಆ್ಯಂಡ್ ಪಂಚಭೂತಗಳಿಗೆ
ಗ್ರಹಗಳಿಂದ ಶಕ್ತಿ ಸಿಗುತ್ತೆ. ಆ್ಯಂಡ್ ಗ್ರಹಗಳಿಗೆ ಎಲ್ಲಿಂದ ಶಕ್ತಿ ಸಿಗುತ್ತೆ ಅಂದರೆ ನಕ್ಷತ್ರಗಳಿಂದ ಶಕ್ತಿ ಸಿಗುತ್ತೆ. ಸೊ ಒಂದಕ್ಕಿಂತ ಒಂದು ಎನರ್ಜಿ ಪಾಯಿಂಟ್ಸ್ಗಳಿರುತ್ತೆ ಆ್ಯಂಡ್ ಅದನ್ನು ಒಂದೊಂದು ಕಂಟ್ರೋಲ್ ಮಾಡಿಕೊಂಡು ಸಮತೋಲನದಲ್ಲಿ ಇಟ್ಟುಕೊಂಡು ಬರ್ತಾ ಇದೆ. ಈ ನಕ್ಷತ್ರಗಳಿಗೆ ಎಲ್ಲಿಂದ ಶಕ್ತಿ ಸಿಗುತ್ತೆ ಅಂತ ಅಂದರೆ, ಇದನ್ನು ನಾವು ಡಿವೈನ್ ಎನರ್ಜಿ ಅಂತ ಕರಿತೀವಿ. ಅದು ಯಾವ ಒಂದು ಎನರ್ಜಿಯಿಂದ ಅದಕ್ಕೆ ಶಕ್ತಿ ಸಿಗ್ತಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಆ ಒಂದು ಎನರ್ಜಿನೇ ದೇವರು ಅಂತ ನಂಬ್ತೀವಿ ಆ್ಯಂಡ್ ಅದನ್ನೇ ನಾವು ಪೂಜಿಸ್ತೀವಿ. ಸೊ ಇದು 7 ಚಕ್ರಗಳ ಒಂದು ಸ್ಪೆಷಾಲಿಟೀಸ್ ಆ್ಯಂಡ್ 7 ಚಕ್ರಗಳಿಗೆ ಹೇಗೆ ಶಕ್ತಿ ಸಿಕ್ತು ಅನ್ನೋಂಥ ಒಂದು ವಿಡಿಯೋ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಪ್ರತಿಯೊಂದೊಂದು ಚಕ್ರಗಳ ಒಂದು ಸ್ಪೆಷಾಲಿಟಿ ಆ್ಯಂಡ್ ಚಕ್ರಗಳನ್ನ ಹೇಗೆ ಜಾಗೃತಿಗೊಳಿಸ್ಕೊಬೇಕು, ಪ್ರತಿಯೊಂದೊಂದು ಚಕ್ರಗಳು ಜಾಗೃತಿಗೊಳ್ಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ಲೀಸ್ ಆಸ್ಟ್ರೋ ಸ್ಪಿರಿಚುವಾಲಿಟಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ.